ನಮಸ್ಕಾರ. ಇವತ್ತು ನಾವು ಬಳ್ಳಾರಿಯ ನಗರದಲ್ಲಿದ್ದೀವಿ. ಸಾಕ್ಷಾತ್ BR ಅಂಬೇಡ್ಕರ್ ಅವರ ಪುತ್ಥಳಿಯ ಮುಂದೆ ನಿಂತ್ಕೊಂಡು ಈ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಸಂಚಿಕೆಯನ್ನು ನಾವು ಮಾಡೋರಿದ್ದೀವಿ. ಇವತ್ತು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಅಂದರೆ SC ಮೋರ್ಚಾದ ಅಧ್ಯಕ್ಷರು ರಾಜೇಶ್ ಅಪ್ಪು ಮತ್ತು ಶಿವ್ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷದ ಪ್ರಮುಖ SC ಮೋರ್ಚಾದ ಕಾರ್ಯಕ್ರಮದ ಎಲ್ಲ ಪ್ರಮುಖ ಕಾರ್ಯಕರ್ತರು ನಾವು ಇಲ್ಲಿ ಸಂಪನ್ನರಾಗಿದ್ದೀವಿ. ಇವತ್ತು ಎಲ್ರಿಗೂ ಬರ್ತಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ಇವತ್ತು ಡಿಸೆಂಬರ್ 6ನೇ ತಾರೀಕು ಮಹಾಪರಿನಿರ್ವಾಣ ದಿವಸ್. ಅಂಬೇಡ್ಕರ್ ಅವರು ದೆಹಲಿಯ ತಮ್ಮ ಆಲಿಪುರ್ ನಿವಾಸದಲ್ಲಿ ದೇಹಾಂತವನ್ನು ಮಾಡಿರ್ತಕ್ಕಂಥ ಒಂದು ದಿನ, ದೇಹವನ್ನು ತ್ಯಾಗ ಮಾಡಿರ್ತಕ್ಕಂಥ ಒಂದು ದಿನ. ಅವರು ಇಹಲೋಕವನ್ನು ತ್ಯಜಿಸಿ ಪರಲೋಕಕ್ಕೆ ಹೋಗಿರ್ತಕ್ಕಂಥ ಒಂದು ದಿನವನ್ನು ಭಾರತೀಯ ಜನತಾ ಪಕ್ಷ ಮಹಾಪರಿನಿರ್ವಾಣ ದಿವಸ್ ಅಂತೇಳಿ ನಾವು ಇಡೀ ದೇಶಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ. ಅದರ ಮುಂದುವರೆದ ಭಾಗವಾಗಿ ಭಾರತೀಯ ಜನತಾ ಪಕ್ಷದ SC ಮೋರ್ಚಾದ ಪ್ರಮುಖ ಕಾರ್ಯಕರ್ತರು ರಾಜೇಶ್ ಮತ್ತು ಶ್ರೀನಿವಾಸ್ ಅವರ ಶಿವು ಅವರ ನೇತೃತ್ವದಲ್ಲಿ ನಾವು ಇವತ್ತು ಅಂಬೇಡ್ಕರ್ ಅವರ 70ನೇ ಮಹಾಪರಿನಿರ್ವಾಣ ದಿವಸ್ ಅಂದರೆ 69 ಕಂಪ್ಲೀಟ್ ಆಗಿ 70ನೇ ವರ್ಷದ ಮಹಾಪರಿನಿರ್ವಾಣಕ್ಕೆ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದ SC ಮೋರ್ಚಾದ ಕಾರ್ಯಕರ್ತರು ನಾವು ಸಾಕ್ಷಿಯಾಗಿದ್ದೀವಿ. ಹಾಗಾದರೆ ಭಾರತೀಯ ಜನತಾ ಪಕ್ಷ ಅನೇಕ ವರ್ಷಗಳಿಂದ ಈ ಮಹಾಪರಿನಿರ್ವಾಣ ದಿವಸವನ್ನು ಆಚರಣೆ ಮಾಡ್ತಾ ಇದೆ. ಹಾಗಾದರೆ ಇದರ ಒಂದು ಹಿನ್ನೆಲೆಯನ್ನು ನಾವು ಹೇಳ್ಬಿಡೋಣ. ಸಾಮಾನ್ಯವಾಗಿ ಇಡೀ ದೇಶಕ್ಕೆ 2 ಸಾರಿ ರಾಷ್ಟ್ರೀಯ ಹಬ್ಬಗಳನ್ನು ನಾವು ಮಾಡ್ತೀವಿ. ಒಂದು ಆಗಸ್ಟ್ 15ನೇ ತಾರೀಕು ಇಂಡಿಪೆಂಡೆನ್ಸ್ ಡೇ ಅಂತ ನಾವು ಮಾಡ್ತೀವಿ. ಜನವರಿ 26ಕ್ಕೆ ದ ರಿಪಬ್ಲಿಕ್ ಡೇ, ಗಣರಾಜ್ಯೋತ್ಸವ ದಿನ ಅಂತ ಹೇಳಿ ನಾವು ವರ್ಷಕ್ಕೆ 2 ಸಾರಿ ರಾಷ್ಟ್ರೀಯ ಹಬ್ಬಗಳನ್ನು ಮಾಡ್ತೀವಿ. ಇದರ ಜೊತೆಗೆ ನವೆಂಬರ್ 26 1949 ಸಂವಿಧಾನ ಸಮರ್ಪಣಾ ದಿನಾಚರಣೆ, ಸಂವಿಧಾನ ದಿವಸ್ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅಡಾಪ್ಷನ್ ಡೇ ಅಂತೇಳಿ ನಾವು ಸೆಲೆಬ್ರೇಷನ್ ಮಾಡಿ 3ನೇ ರಾಷ್ಟ್ರೀಯ ಹಬ್ಬವನ್ನು ಮಾಡೋದಕ್ಕೆ ಬಂದಿರತಕ್ಕಂಥವರು ಮೋದಿಯವರೇ ಬರಬೇಕಾಗಿತ್ತು ಈ 3ನೇ ರಾಷ್ಟ್ರೀಯ ಹಬ್ಬವನ್ನು ಮಾಡೋದಕ್ಕೆ. ಅದರ ಜೊತೆಗೆ ಭಾರತೀಯ ಜನತಾ ಪಕ್ಷ ಅಂಬೇಡ್ಕರ್ ಅವರ ಏಪ್ರಿಲ್ 14ನೇ ಜನ್ಮ ದಿನಾಚರಣೆ ಕೂಡ ಅತ್ಯಂತ ಯಶಸ್ವಿಯಾಗಿ ಮಾಡ್ತೀವಿ. ಅಷ್ಟೇ ಅಲ್ಲ, ಮಹಾಪರಿನಿರ್ವಾಣ ದಿವಸ ಕೂಡ ಅತ್ಯಂತ ಅದ್ಭುತವಾಗಿ ಹಳ್ಳಿಯಿಂದ ಡಿಲ್ಲಿವರೆಗೆ ಭಾರತೀಯ ಜನತಾ ಪಕ್ಷ ಮಾತ್ರನೇ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಹೀಗಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿ ಇರೋದಕ್ಕೆ ನಾವೆಲ್ಲರೂ ಕೂಡ ಧನ್ಯರಾಗಿದ್ದೀವಿ. ಏನೇ ಆದರೂ ಕೂಡ ಇವತ್ತು ನಮ್ಮ ಇಬ್ಬರ ನಾಯಕರ ಸಮಕ್ಷಮದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ನಾನು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ SC ಮೋರ್ಚಾಗೆ ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ, ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್.